ಮೋದಿ ಸರ್ಕಾರದ ಹಿಂದಿದೆ ನಾನಾ ಕಾರಣಗಳು. ವಿದೇಶಿ ವಿನಿಮಯ ಮೀಸಲು ನಿಧಿ ಉಳಿಸಲು ಪ್ಲಾನ್. ರೂಪಾಯಿ ಮೌಲ್ಯದ ಕುಸಿತ ತಡೆಯಲು ಈ ಕ್ರಮ. ಭಾರತದಲ್ಲಿ ಚಿನ್ನದ ಹೂಡಿಕೆ ಸಿಕ್ಕಾಪಟ್ಟೆ ಹೆಚ್ಚಾಗಿತ್ತು. ಖರೀದಿ ತೀವ್ರವಾಗಿ ಹೆಚ್ಚಿದ್ದರಿಂದ ಆಮದು ಪ್ರಮಾಣ ಹೆಚ್ಚಳ ಆಗಿದೆ. ಆಮದು ಕಡಿಮೆ ಮಾಡಲು ಕಠಿಣ ಕ್ರಮ ಕೈಗೊಂಡ ಮೋದಿ. ಜನ ಯಾವ ರೀತಿಯಾಗಿ ಯೋಚನೆ ಮಾಡಿದ್ರು ಅಂತ ಅಂದ್ರೆ, ಈಗಲೇ ಬಂಗಾರ ಈ ರೇಟ್ಗೆ ಆಗ್ತಾ ಇದೆ ಅಪ್ಪ, ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೇಟ್ ಆಗ್ಬಿಡ್ಬೋದು, ಹೆಚ್ಚಿನ ಬೆಲೆ ಆಗ್ಬಿಡ್ಬೋದು ಅನ್ನುವಂಥ ಕಾರಣದಿಂದಾಗಿ ಖರೀದಿ ಮಾಡೋದಕ್ಕೆ ಮುಂದಾಗಿದ್ರು. ಬೆಲೆ ಎಷ್ಟೇ ಆದರೂ ಖರೀದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿ ಆಗ್ತಾ ಇತ್ತು. ಖರೀದಿ ಆಗ್ತಾ ಇರೋದ್ರಿಂದ ಆಮದು ಪ್ರಮಾಣ ಕೂಡ ಹೆಚ್ಚಳ ಆಗಿತ್ತು. ಜಾಸ್ತಿ ಬೇಡಿಕೆ ಇದೆ ಅಂತ ಅಂದಾಗ ಅದನ್ನ ನಾವು ಇಂಪೋರ್ಟ್ ಮಾಡ್ಕೋಬೇಕು ಅಂತ ಅಂದಾಗ ಅಲ್ಲಿ ಹೆಚ್ಚಿನ ಬೆಲೆ ಅಲ್ಲಿ ಕೊಡಲೇಬೇಕಾಗುತ್ತೆ, ಹೆಚ್ಚಿನ ತೆರಿಗೆಯಲ್ಲಿ ನಾವು ಕಟ್ಟಲೇಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಾ ಇರುವಂಥದ್ದು, ನಮ್ಮ ಕಡೆ ಏನು ಖರೀದಿ ಮಾಡ್ಕೊಳ್ಳೋರ ಒಂದು ಸಂಖ್ಯೆ ಕಡಿಮೆ ಆಯಿತು ಅಂತ ಅಂದರೆ ಆಮದು ಪ್ರಮಾಣ ಕಡಿಮೆ ಆಗುತ್ತೆ. ಆದ್ರಿಂದ ಒಂದು ಕಡೆ ಲಾಭ ಮತ್ತೊಂದು ಕಡೆ ನಷ್ಟ ಅನ್ನುವಂಥ ರೀತಿಯಲ್ಲಿ ಲಾಭ ಇಲ್ಲಿ ಅಂತ ನೋಡಿದ್ರೆ ಆಮದು ಪ್ರಮಾಣ ಅಲ್ಲಿ ಕಡಿಮೆ ಆಯಿತು ಅಂದಾಗ 15% ನಾವು ಅಲ್ಲಿ ತೆರಿಗೆಯನ್ನು ಕಟ್ಟಬೇಕಾಗುತ್ತೆ ಅಲ್ವಾ. ಸೊ ಅದರಲ್ಲಿ ಒಂದು ಮಟ್ಟಿಗೆ ಹೂಡಿಕೆ ಮಾಡುವಂಥದ್ದು ಅಂದರೆ ಕಡಿಮೆ ಮಾಡುವಂಥದ್ದು ಇಲ್ಲಿ ಕಂಡು ಬರುತ್ತೆ. ಈಗಾಗಲೇ ದೇಶದಲ್ಲಿ ಯಾವ ರೀತಿಯಾಗಿ ಎಫೆಕ್ಟ್ ಬೀಳ್ತಾ ಇದೆ, ಯುದ್ಧದಿಂದ ಏನೆಲ್ಲ ಅನುಭವಿಸ್ತಾ ಇದೆ ನಮ್ಮ ದೇಶ ಕೂಡ ಆರ್ಥಿಕವಾಗಿ ಒಂದು ಕೊಂಚ ಮಟ್ಟಿಗೆ ಅಲ್ಲಿ ಹಿಂದಕ್ಕೆ ಸರಿತಾ ಇದೆ ಅಂತ ನಾವು ಹೇಳ್ಬೋದು ಈಗಾಗಿರುವಂಥ ಪರಿಸ್ಥಿತಿಯನ್ನು ನೋಡಿದಾಗ. ಹಾಗಾಗಿ ಒಂದು ಕಡೆ ಇಡೀ ದೇಶದ ಮಟ್ಟಿಗೆ ಇಡೀ ದೇಶದ ಆರ್ಥಿಕತೆಯ ವಿಚಾರಕ್ಕೆ ನಾವು ಯೋಚನೆ ಮಾಡ್ಕೊಂಡು ನೋಡಿದಾಗ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರಣ ಏನು ಈ ಹಿಂದೆ? ಯಾಕಂದರೆ ಒಂದು ಕಡೆ ಖರೀದಿ ಮಾಡಬೇಡಿ ಅಂತಾರೆ, ಇಲ್ಲಿ ಒಂದು ಕಡೆ ಸುಂಕ ಹೆಚ್ಚಾಗಿದೆ ಅಂತ ಅಂದಾಗ ಇದನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಳೋದಪ್ಪ ಅನ್ನುವಂಥ ಯೋಚನೆಯಲ್ಲಿ ಜನ ಇದ್ದಂಥವ್ರು. ಬೇಡಿಕೆ ಹೆಚ್ಚಾಯಿತು ಅಂತ ಅಂದಾಗ, ಖರೀದಿ ಮಾಡ್ಕೊಳ್ಳೋರ ಸಂಖ್ಯೆ ಹೆಚ್ಚಾಯಿತು ಅಂತ ಅಂದಾಗ ಆಮದು ಪ್ರಮಾಣ ಕೂಡ ಅಷ್ಟೇ ಹೆಚ್ಚಾಗುತ್ತೆ. ಹಾಗಾಗಿ ಒಂದು ಮಟ್ಟಿಗೆ ಇಲ್ಲಿ ಆಮದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕಡಿಮೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ನರೇಂದ್ರ ಮೋದಿ ಅವರ ಈ ಒಂದು ಪ್ಲಾನ್. ಸೊ ಹಾಗಾಗಿ ಜನ ಇದನ್ನು ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ? ಈಗಾಗಲೇ ಏನು ಮೋದಿ ಅವರ ಒಂದು ಸ್ಟೇಟ್ಮೆಂಟಿಂದ ಎಲ್ಲರೂ ಕೂಡ ಪರ ವಿರೋಧಗಳು ಕೇಳಿ ಬರ್ತಾ ಇದೆ. ಒಂದು ಕಡೆ ಚರ್ಚೆ ಆಗ್ತಾ ಇದೆ, ನರೇಂದ್ರ ಮೋದಿ ಅವರು ಯಾಕೆ ಈ ರೀತಿಯಾಗಿ ಮಾತಾಡಿದ್ರು? ಒಂದು ಕಡೆ ನಾವೇನು ಹೂಡಿಕೆ ಮಾಡಿರ್ತೀವಿ, ಒಂದು ಕಡೆ ನಾವು ಬಂಡವಾಳ ಹಾಕಿ ಈಗಾಗಲೇ ಏನು ವ್ಯಾಪಾರವನ್ನು ಶುರು ಮಾಡಿರ್ತೀವಿ, ನಮಗೆ ನಷ್ಟ ಆಗುತ್ತೆ. ಖರೀದಿ ಮಾಡೋದು ಜನ ನಿಲ್ಲಿಸ್ಬಿಟ್ರು ಅಂತ ಅಂದಾಗ ನಮಗೆ ಅಲ್ಲಿ ನಷ್ಟ ಆಗುವಂಥದ್ದು ಅನ್ನೋದು ಒಂದು ಕಡೆ ಗೋಲ್ಡ್ ಮಾಲೀಕರ ಒಂದು ಹೇಳಿಕೆಗಳಾಗಿತ್ತು. ಸೊ ಅದೇ ರೀತಿಯಾಗಿ ಸಾಕಷ್ಟು ಜನ ಮಾತನಾಡ್ತಾ ಇದ್ರು, ವಿರೋಧ ಪಕ್ಷದಿಂದ ಹಲವಾರು ಹೇಳಿಕೆಗಳು ಕೇಳಿ ಬರ್ತಾ ಇತ್ತು. ಬಟ್ ಇದು ಯಾವುದನ್ನು ಕೂಡ ಲೆಕ್ಕಿಸದೆ ನರೇಂದ್ರ ಮೋದಿ ಅವರು ತಮ್ಮ ನಿಲುವನ್ನು ಸಾಧಿಸ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಕಡೆ ನೋಡಿ, ಆಮದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನಾಡಿದಾಗ ಅಲ್ಲಿ ಹೆಚ್ಚಳ ಆಗಿರುವಂಥದ್ದನ್ನ ಕಡಿಮೆ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ನಿರ್ಣಯ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸನ್ನು ಕೊಡೋದಕ್ಕೆ ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಪವನ್. ಪವನ್, ಇದೀಗ ಒಂದು ಕಡೆ ಬಂಗಾರ ಖರೀದಿ ಮಾಡಬೇಡಿ ಅಂದಂಥವ್ರು ನರೇಂದ್ರ ಮೋದಿ ಅವರೇ, ಮತ್ತೊಂದು ಕಡೆ ಇದೀಗ ಇಲ್ಲಿ ಆಮದು ಪ್ರಮಾಣ ಅಲ್ಲಿ ಹೆಚ್ಚಾಗಿರುವಂಥದ್ದು, ಸುಂಕವನ್ನು ಹೆಚ್ಚಾಗಿ ವಿಧಿಸಿರುವಂಥದ್ದು. ಸೊ ಇದನ್ನ ಜನ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಅನ್ನುವಂಥ ಕನ್ಫ್ಯೂಷನ್ ಒಂದು ಕಡೆ ಆದರೆ, ಪ್ರಧಾನಿಯವರ ಒಂದು ನಿಲುವು ಯಾವ ರೀತಿಯಾಗಿದ್ರಲ್ಲಿ, ಇದರ ಹಿಂದಿನಿರುವಂಥ ಕಾರಣಗಳೇನು ಅನ್ನುವಂಥ ಹಲವಾರು ಪ್ರಶ್ನೆಗಳಿದ್ದಾವೆ ಪವನ್. ವನಿತಾ, ಪ್ರಧಾನಿ ಮೋದಿ ಅವರು ಮೊನ್ನೆ ಒಂದು ಮಾತು ಹೇಳಿದರು ಹೈದರಾಬಾದ್ನಲ್ಲಿ, ಚಿನ್ನ ಖರೀದಿ ಮತ್ತು ತೈಲ ಖರೀದಿಯನ್ನು ನಿಲ್ಲಿಸಿ. ಈ ಉದ್ದೇಶ ಏನು ಅಂದರೆ, ಜಾಗತಿಕ ಮಟ್ಟದಲ್ಲಿ ಎದುರಾಗಿರ್ತಕ್ಕಂಥ ಆರ್ಥಿಕ ಸಮಸ್ಯೆ, ಜಾಗತಿಕವಾಗಿ ಯುದ್ಧಗಳಾಗ್ತಾ ಇದ್ದಾವೆ, ಇರಾನ್, ಅಮೇರಿಕಾ ಮತ್ತು ಉಕ್ರೇನ್, ರಷ್ಯಾ, ಈ ಯುದ್ಧಗಳಾಗ್ತಾ ಇರೋ ಪರಿಣಾಮ ನಮಗೆ ಪ್ರಾಡಕ್ಟ್ಗಳು ಕಮ್ಮಿ ಆಗ್ತಾಯಿದೆ, ಯಾವುದು ಚಿನ್ನದ ಆಮದು ಕಮ್ಮಿ ಆಗ್ತಾಯಿದೆ. ಇದರಿಂದ ವಿಶ್ವ ಮಾರುಕಟ್ಟೆಯಲ್ಲಿ ಚಿನ್ನದ ದುಬಾರಿ ಆಗ್ತಾಯಿದೆ, ಕೊಂಡ್ಕೊಳ್ಳೋರ ಸಂಖ್ಯೆ ಜಾಸ್ತಿ ಆಗಿದೆ. ಕಳೆದ ತಿಂಗಳ ಡಾಟಾ ನೋಡಿದ್ರೆ ನಾವು $73 ಬಿಲಿಯನ್ ಚಿನ್ನವನ್ನು ಕೊಂಡ್ಕೊಂಡಿದ್ದೀವಿ ನಾವು. ಹಂಗಾಗಿ ಈ ಚಿನ್ನಕ್ಕೆ ಕಡಿವಾಣ ಹಾಕಬೇಕು ಅಂದರೆ, ದುಬಾರಿ ಅಂದರೆ ವಿದೇಶಿ ವಿನಿಮಯವನ್ನು ನಾವು ಕಂಟ್ರೋಲ್ ಮಾಡಬೇಕು ಅಂದರೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ಚಿನ್ನ ಖರೀದಿ, ತೈಲ ಖರೀದಿಯನ್ನು ನಾವು ಮಾಡಬೇಕು. ಇದು ದೇಶದ ಆರ್ಥಿಕ ಹಿತದೃಷ್ಟಿಯಿಂದ ಕೇಂದ್ರ ಸರ್ಕಾರ ತೆಗೆದುಕೊಂಡಿರೋಕ್ಕಂಥ ನಿರ್ಧಾರ ಇದು. ಇದರ ಉದ್ದೇಶ ಏನು ಅಂದರೆ, ಡಾಲರ್ ವಿರುದ್ಧ
ಚಿನ್ನ ಅಪಮೌಲ್ಯೀಕರಣ ಆಗ್ತಾ ಇರೋದು. ನಾವು ಈಗ ಸದ್ಯಕ್ಕೆ ಮಾಡಬೇಕಾಗಿರೋದು ಸಿಂಪ್ಲಿ ಅಂದರೆ ಮಿತ ಜೀವನ ಮಾಡಬೇಕಾಗಿರ್ಬೇಕು ಅನ್ನೋದು ಮೋದಿ ಕಾನ್ಸೆಪ್ಟು. ಹಿಂಗಾಗಿ ಈ ಕಾರಣಕ್ಕೋಸ್ಕರನೇ ಚಿನ್ನದ ಮೇಲೆ ಸುಂಕವನ್ನು ಜಾಸ್ತಿ ಮಾಡಿದರೆ, ಆಮದಿಗೆ ಸುಂಕ ಹಾಕಿದಷ್ಟು ಇಲ್ಲಿ ಭಾರತದಲ್ಲಿ ಚಿನ್ನದ ರೇಟು ದುಬಾರಿ ಆಗುತ್ತೆ. ಪ್ರತಿ ಗ್ರಾಮ್ಗೆ ಈಗ ಆಲ್ರೆಡಿ ಇವತ್ತು 100 ರೂಪಾಯಿ ಜಾಸ್ತಿ ಆಗಿದೆ. 24 ಕ್ಯಾರೆಟ್ಗೆ 200 ರೂಪಾಯಿ, 22 ಕ್ಯಾರೆಟ್ಗೆ 100 ರೂಪಾಯಿ ಜಾಸ್ತಿ ಆಗಿದೆ. ಹೀಗಾಗಿ ಚಿನ್ನವನ್ನು ವಿದೇಶದಿಂದ ಕೊಂಡ್ಕೊಳ್ಳೋರ ಪ್ರಮಾಣ ಕಮ್ಮಿ ಆದಷ್ಟು ಇಲ್ಲಿ ಸ್ಥಳೀಯವಾಗಿ ಮತ್ತಷ್ಟು ಬೆಲೆ ಜಾಸ್ತಿ ಆಗುತ್ತೆ. ಇದು ತಾತ್ಕಾಲಿಕವಾಗಿ ಜಾಸ್ತಿ ಆದಾಗ ಕೊಂಡ್ಕೊಳ್ಳೋರ ಸಂಖ್ಯೆ ಸಹಜವಾಗಿ ಕಮ್ಮಿ ಆಗುತ್ತೆ. ಈಗ 1.5 ಲಕ್ಷ ಇದೆ ಒಂದು 10 ಗ್ರಾಮ್ಗೆ, ಅದಿನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇದೆ ವನಿತಾ. ಎಸ್. ಸೊ ಹೀಗಾಗಿ ಈ ರೀತಿಯಾಗಿ ಅಂದರೆ ಜಾಗತಿಕವಾಗಿ ಹಲವಾರು ತೊಂದರೆಗಳಿರುವಂಥದ್ದು, ಈ ಯುದ್ಧದ ಎಫೆಕ್ಟ್ ನಮ್ಮ ದೇಶದ ಮೇಲಿದೆ. ಇದೆಲ್ಲವನ್ನ ಪರಿಗಣಿಸಿಕೊಂಡು ನರೇಂದ್ರ ಮೋದಿ ಅವರ ಈ ಒಂದು ನಿಲುವು ಅಂತ ಹೇಳ್ತಾರೆ. ಓಕೆ, ಥ್ಯಾಂಕ್ ಯು ಪವನ್ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಈಗಾಗಲೇ ನೋಡಿದ್ವಿ ನಾವು ಭಾರತದಲ್ಲಿ ಚಿನ್ನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದ್ದಾವೆ ಅಂತ. ಈಗ ಒಂದು ಕಡೆ ಯುದ್ಧದ ಎಫೆಕ್ಟ್, ಮತ್ತೊಂದು ಕಡೆ ಯುದ್ಧದಿಂದ ಸಾಕಷ್ಟು ದೇಶ ಕೂಡ ಅಲ್ಲಿ ಬರಿದಾಗಿ ಹೋಗ್ತಾ ಇದೆ. ಅಂದರೆ ಯಾವ ರೀತಿ ಆರ್ಥಿಕವಾಗಿ ತೊಂದರೆ ಆಗ್ತಾ ಇದೆ ಅನ್ನೋದನ್ನ, ಒಂದು ಕಡೆ ಜನ ಈಗ ರೇಟ್ ಹೆಚ್ಚಾಯಿತು ಅಂತ ಅಂದರೆ ಖರೀದಿಯ ಪ್ರಮಾಣ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಈ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ.